ನಾವು 2025-26ನೇ ಸಾಲಿನಲ್ಲಿ ನಾವು ಆಯವ್ಯಯನ ಮಾಡಿಸುವಂಥ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಗೆ 5 ಲಕ್ಷ ಹಣವನ್ನು ಮೀಸಲಿಟ್ಟಿದ್ವಿ. ಮತ್ತು ಅವತ್ತು ಆ ಬಡ್ಜೆಟ್ನಲ್ಲಿ ನಾವು ಬೀದಿ ಬದಿ ವ್ಯಾಪಾರಿಗಳಿಗೆ ಸುಮಾರು 1,000 ಛತ್ರಿಗಳನ್ನು ಕೊಡ್ತೀವಿ. ಮತ್ತು ಸವಿತಾ ಸಮಾಜದವ್ರಿಗೆ ಯಾರು ಕ್ಷೌರಿಕ ಅಂಗಡಿಗಳನ್ನ ಇಟ್ಕೊಂಡಿದ್ದಾರೋ ರಾಮನಗರ ಪಟ್ಟಣ ವ್ಯಾಪ್ತಿಯಲ್ಲಿ ಅವ್ರಿಗೆ ಒಂದು ಟೂಲ್ ಕಿಟ್ಟನ್ನು ಕೊಡಬೇಕಂತೇಳಿ ಒಂದು ತೀರ್ಮಾನವನ್ನು ಮಾಡಿದ್ವಿ. ಅದ್ರ ಜೊತೆಗೆ ಮಡಿವಾಳ ಸಮಾಜದವರು ಯಾರು ವೃತ್ತಿ ನಿರತರಾಗಿದ್ದಾರೋ, ಐರನ್ ಅಂಗಡಿಗಳನ್ನ ಇಟ್ಕೊಂಡಿದ್ದಾರೋ ಅವ್ರಿಗೆ ಒಂದು ಐರನ್ ಬಾಕ್ಸನ್ನು, ಬಟ್ಟೆಯನ್ನು ಮತ್ತು ಒಂದು ಸ್ಟ್ಯಾಂಡನ್ನು ಕೊಡ್ತೀವಿ ಅಂತೇಳಿ ಒಂದು ತೀರ್ಮಾನವನ್ನು ಮಾಡಿದ್ವಿ. ಮತ್ತು ಪ್ಲಾಸ್ಟಿಕ್ ನಿಷೇಧ ಮಾಡೋ ನಿಟ್ಟಿನಲ್ಲಿ ಜನರಿಗೆ ಜಾಗೃತಿ ಉಂಟು ಮಾಡಬೇಕು ಅಂಥೇಳಿ ನಾವು ಸುಮಾರು 10,000 ಬಟ್ಟೆ ಬ್ಯಾಗ್ಗಳನ್ನು ಹೆಣ್ಮಕ್ಳಿಗೆ ಕೊಡೋದು ಅಂಥೇಳಿ ಒಂದು ತೀರ್ಮಾನವನ್ನು ಮಾಡಿದ್ವಿ. ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯನ್ನು ಆಚರಿಸೋಕ್ಕೆ ಮುಂಚೆ ನಾವು ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ವಿ. ಅವರೆಲ್ಲರೂ ಕೂಡ ಸಂಘಟನೆಗಳು, ಅನೇಕರು ಜನರು, ಎಲ್ಲ ಹಿತಚಿಂತಕರು ಎಲ್ಲರೂ 14ನೇ ತಾರೀಕು ಎಲ್ಲ ಕಡೆ ಕಾರ್ಯಕ್ರಮ ನಡೀತಾ ಇರ್ತದೆ. ಹಾಗಾಗಿ ತಾವು ಇನ್ನೊಂದು ದಿನ ನಿಗದಿ ಮಾಡಿ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವ್ರನ್ನ ಕೂಡ ಕರೆಸಿ ಎಲ್ಲರೂ ಇದನ್ನು ಮಾಡಬೇಕಂತೇಳಿ ಒಂದು ಸಲಹೆ ಕೊಟ್ಟಿದ್ವಿ. ಅದೇ ರೀತಿ ಈಗ ನಾವು ನಮ್ಮ ನೆಚ್ಚಿನ ನಾಯಕರಾದಂಥ ಜಿಲ್ಲೆಯ ಹೆಮ್ಮೆ ಪುತ್ರರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಾವು ಹೋಗಿ ಭೇಟಿ ಮಾಡಿ ಈ ಒಂದು ತಾವು ದಿನಾಂಕ ನಿಗದಿ ಮಾಡಬೇಕು ಅಂತ ಕೇಳ್ಕೊಂಡಿದ್ವಿ. ಸೊ ಮೇ 11ನೇ ತಾರೀಕು ಸಾಯಂಕಾಲ 4 ಗಂಟೆಗೆ ಅಂತೇಳಿ ಕೊಟ್ಟಿದ್ದಾರೆ. ನಾವು 5-6 ಗಂಟೆಗೆ ಬನ್ನಿ ಅಂತ ಹೇಳಿದ್ವಿ. 4 ಗಂಟೆಗೆ ಪ್ರಾರಂಭ ಆಗಿ ಎಲ್ಲ ಸೇರಿಕೊಂಡು ಒಂದು 5 ಗಂಟೆ 5:30 ಅಷ್ಟೊತ್ತಿಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರು, ವಸತಿ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರಾದಂಥ ನಮ್ಮ BZ ಜಮೀರ್ ಅಹಮದ್ ಖಾನ್ ಸಾಹೇಬರು, ಮತ್ತು ರಾಜ್ಯ ಗ್ಯಾರಂಟಿ ಅನುಷ್ಠಾನಗಳ ಸಮಿತಿಯ ಅಧ್ಯಕ್ಷರಾದಂಥ ನಮ್ಮ HM ರೇವಣ್ಣವರು, ಮತ್ತು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾದಂಥ ನರೇಂದ್ರ ಸ್ವಾಮಿ ಅವರು, ಹಾಗೂ ಜಿಲ್ಲೆಯ ಎಲ್ಲ ಶಾಸಕರು, ಈ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರು, ಮತ್ತು ನಮ್ಮ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರು, ಇವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ನಾವು ಅವ್ರಿಗೆ ಆಹ್ವಾನವನ್ನು ಕೊಟ್ಟಿದ್ದೇವೆ. ಅವ್ರು ಬಂದು ಭಾಗವಹಿಸ್ತಾರೆ ಕೂಡ. ಮತ್ತು ಅದ್ರ ಜೊತೆಗೆ ನಾವು ಮುಖ್ಯ ಭಾಷಣಕಾರರಾಗಿ ನಮ್ಮ ಶಾಶ್ವತ ಹಿಂದುಳಿದ ವರ್ಗಗಳ ಮಾಜಿ ಅಧ್ಯಕ್ಷರಾದಂಥ ಡಾಕ್ಟರ್ CS ಚಿಂತಕರು ಆದಂಥ ಡಾಕ್ಟರ್ CS ದ್ವಾರಕಾನಾಥ್ ಅವ್ರನ್ನ, ಹಾಗೂ IAS ಅಕಾಡೆಮಿಯ ಸಂಸ್ಥಾಪಕರಾದಂಥ ಸನ್ಮಾನ್ಯ ಶಿವಕುಮಾರ್ ಅವ್ರನ್ನ ಕೂಡ ಆಹ್ವಾನವನ್ನು ಕೊಟ್ಟಿದ್ದೇವೆ. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಇವರೆಲ್ಲರನ್ನು ಕರೆಸಿ ನಮ್ಮ ಏನು ಈಗ ಅಂಗವಿಕಲರಿಗೆ ದ್ವಿಚಕ್ರ ಮೋಟರ್ ಸೈಕಲ್ ವಿತರಣೆ ಮತ್ತು ಮಹಿಳಾ ಸ್ವಯಂ ಸಹಾಯ ಗುಂಪುಗಳಿಗೆ ಸಾಲ ವಿತರಣೆ, ಹಾಗೂ SSLC ಮತ್ತು PUCನಲ್ಲಿ 90%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡಬೇಕು ಅನ್ನೋ ಒಂದು ಕಾರ್ಯಕ್ರಮ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ನಗರಸಭೆಯಲ್ಲಿ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪತ್ರಕರ್ತರಿಗೆ ಟ್ಯಾಬನ್ನು ವಿತರಣೆ ಮಾಡಬೇಕು ಅಂತ ಕೂಡ ನಾವು ಹಿಂದೆ ಘೋಷಣೆ ಮಾಡಿದ್ವಿ. ಅದು ಕೂಡ ನಾವು ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ಅವತ್ತು ಆ ಕಾರ್ಯಕ್ರಮದಲ್ಲಿ ನಾವು ಟ್ಯಾಬನ್ನು ವಿತರಿಸೋ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ವಿ. ಮತ್ತು ಅದ್ರ ಜೊತೆಗೆ ಅಂಬೇಡ್ಕರ್ ಅವರ ಬದುಕಿನ ಕುರಿತು ಸುಮಾರು 125-130 ಒಂದು ಚಿತ್ರಗಳು ಇರ್ತಕ್ಕಂಥ, ಅವರ ಬದುಕನ್ನು ಸವಿಸ್ತಾರವಾಗಿ ತಿಳಿಸ್ತಕ್ಕಂಥ ಒಂದು ಚಿತ್ರ ಪ್ರದರ್ಶನ ಕೂಡ ಮಾಡ್ತಾಯಿದ್ವಿ. ಮತ್ತು ಇನ್ನೊಂದು ಏನಂದರೆ, ಅಂಬೇಡ್ಕರ್ ಅವರ ಕುರಿತು ಕ್ರಾಂತಿಗೀತೆಗಳು ಸುಮಾರು 100 ಕಲಾವಿದರನ್ನ ಕರೆಸಿ ಶತಕಂಠ ಗಾಯನವನ್ನು ಅನ್ನೋ ಕಾರ್ಯಕ್ರಮವನ್ನು ಕೂಡ ಏರ್ಪಾಡು ಮಾಡಿದ್ದೇವೆ. ಮತ್ತು ಹೀಗಾಗಿ
ನಾವು ರಾಮನಗರ ಅಭಿವೃದ್ಧಿ ನಿಟ್ಟಿನಲ್ಲಿ ಅನೇಕ ಕೆಲಸ ಕಾರ್ಯಗಳನ್ನ ಒಂದು ಹಮ್ಮಿಕೊಳ್ತಾ ಇದ್ದೀವಿ. ಮತ್ತು ನಮ್ಮ ಕನಸುಗಳು ಕೂಡ ಹಲವಾರು ಕನಸುಗಳಿದ್ದಾವೆ. ರಾಮನಗರವನ್ನು ಮಾದರಿ ಪಟ್ಟಣವನ್ನು ಮಾಡಬೇಕು, ಮಾದರಿ ನಗರಸಭೆಯನ್ನಾಗಿ ಮಾಡಬೇಕು. ಮತ್ತು ಅದಕ್ಕೆ ಅಭಿವೃದ್ಧಿ ಪೂರ್ವಕವಾಗಿ ನಮಗೆ ಸಾಕಷ್ಟು ಅನುದಾನ ನಿರೀಕ್ಷೆಯಲ್ಲಿ ಕೂಡ ನಾವಿದ್ದೇವೆ. ನಮ್ಮ ಜಿಲ್ಲೆಯ ಹೆಮ್ಮೆಯ ಪುತ್ರರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಅವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರಿಗೆ ನಾವು ಒಂದು ಗಮನ ಸೆಳೆದು ನಮ್ಮ ಅಭಿವೃದ್ಧಿಗೆ, ರಾಮನಗರದ ಪಟ್ಟಣದ ಅಭಿವೃದ್ಧಿಗೆ ಇನ್ನೂ ಸಾಕಷ್ಟು ನಾವು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ ಅವ್ರ ಮೇಲೆ. ಹಾಗಾಗಿ ತಾವು ಕೂಡ ಒಂದು ತಾಯಿ ಹೃದಯದಿಂದ ರಾಮನಗರ ಜನರ ಭಾವನೆಯನ್ನು ಅರಿತು ತಾವು ಹೆಚ್ಚಿನ ಅನುದಾನವನ್ನು ಕೊಡಬೇಕು ಅಂತ ಕೂಡ ನಾವು ರಿಕ್ವೆಸ್ಟ್ ಮಾಡೋರಿದ್ದೇವೆ. ಯಾಕೆಂದರೆ ಅವರು ಮಾದೇವ್ ನಾವು ಮಾತಾಡುವಾಗ ನೀವು ಮಾತಾಡಿದ್ರೆ ಏನಾಗ್ತದೆ. ಹಾಗಾಗಿ ನಾವು ಇನ್ನೊಂದು ವಿಶೇಷ ಸಂದರ್ಭ ಏನಂದರೆ, ಈ ಕಾರ್ಯಕ್ರಮದಲ್ಲಿ ನಾವು ಸಾವಿರಾರು ಜನರಿಗೆ ಒಂದು ಅನೇಕ ಸವಲತ್ತುಗಳ ವಿತರಣಾ ಸಮಾರಂಭವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಸುಮಾರು 1,000 ಛತ್ರಿಗಳು, 150 ಇದು ಏನು ಚೌಟಿಕ ಅಂಗಡಿಗಳವ್ರಿಗೆ, ಮತ್ತು ಮಡಿವಾಳ ಸಮಾಜದವ್ರಿಗೆ, ಮತ್ತು ಬಟ್ಟೆ ಬ್ಯಾಗ್ ವಿತರಣೆ, ಹೀಗೆ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ. ಮತ್ತು ಪ್ರತಿಭಾ ಪುರಸ್ಕಾರ ಕೂಡ ಮಾಡಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ನಗರಸಭೆ ವತಿಯಿಂದ ಆಯೋಜನೆಯನ್ನು ಮಾಡ್ತಾ ಇದ್ವಿ. ಅದಕ್ಕೆ ನಮ್ಮ ಎಲ್ಲ ನಗರಸಭಾ ಸದಸ್ಯರು 36 ಜನ ನಗರಸಭಾ ಸದಸ್ಯರು ಕೂಡ ಒಕ್ಕಲಿನ ತೀರ್ಮಾನ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕು ಅಂತೇಳಿ ಇಡೀ ನಗರದಾದ್ಯಂತ ಎಲ್ಲ ಸಭೆ ಸಮಾರಂಭಗಳನ್ನ ಆಯೋಜನೆ ಮಾಡಿ ಎಲ್ಲರನ್ನು ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ಈ ಕಾರ್ಯಕ್ರಮದ ಯಶಸ್ಸಿಗೆ ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನು ಮತ್ತು ಅವರ ವಿಚಾರಧಾರೆಯನ್ನು ಜನರಿಗೆ ತಿಳಿಸೋ ಮುಖಾಂತರ ಇನ್ನೂ ಹೆಚ್ಚು ಹೆಚ್ಚು ಜಾಗೃತಿಯನ್ನು ಉಂಟು ಮಾಡಬೇಕು. ಮತ್ತು ಜೊತೆಗೆ ನಗರಸಭೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಶಕ್ತಿಯುತವಾಗಿ ರಾಮನಗರ ಪಟ್ಟಣ ಇಡೀ ರಾಜ್ಯದಲ್ಲೇ ಒಂದು ಮಾದರಿ ಪಟ್ಟಣವಾಗಿ ಮಾರ್ಪಾಡಾಗಲಿಕ್ಕೆ ನಮ್ಮ ಸರ್ಕಾರದಿಂದ ಹೆಚ್ಚಿನ ಅನುದಾನದ ನಿರೀಕ್ಷೆಯಲ್ಲಿ ಕೂಡ ನಾವು ಈ ಕಾರ್ಯಕ್ರಮವನ್ನು ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡಿದ್ದೇವೆ. ಹಾಗಾಗಿ ತಮ್ಮ ಮುಖಾಂತರ ನಾವು ಪ್ರತಿಯೊಬ್ಬ ರಾಮನಗರ ನಾಗರಿಕರಿಗೆ ಮನವಿ ಮಾಡೋದೇನೆಂದರೆ, ಈ ಕಾರ್ಯಕ್ರಮದಲ್ಲಿ ತಮ್ಮ ನಗರಸಭೆ ತಮ್ಮದು, ನಗರಸಭೆಯ ಎಲ್ಲ ನಗರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಜನರೆಲ್ಲರೂ ಕೂಡ ಈ ಒಂದು ನಗರಸಭೆಯ ಭಾಗಸ್ಥರು. ಹಾಗಾಗಿ ಅವರೆಲ್ಲರೂ ಕೂಡ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿ ನಾವು ಮುಂದಿನ ಒಂದು ಭವ್ಯ ರಾಮನಗರದ ಮತ್ತು ಒಳ್ಳೆಯ ಸ್ವಚ್ಛ ರಾಮನಗರದ ಕಡೆಗೆ ಹೆಜ್ಜೆ ಹಾಕೋಣ ಅಂತ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಎಲ್ಲ ನಗರದ ಎಲ್ಲ ನಾಗರಿಕರಿಗೆ ಮನವಿ ಮಾಡ್ತಾ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕು ಅಂತೇಳಿ ತಮ್ಮ ಮೂಲಕ ಅವರಿಗೆ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತಾರೆ.